ಒಂದು ಸಣ್ಣ ಅಭಿವೃದ್ಧಿ ಕೆಲಸವನ್ನೂ ಕೂಡ ಮಾಡಕ್ ಸಾಧ್ಯ ಆಗಿಲ್ಲ. ಯಾಕೆ? ಇವರೇನು ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು, ಅದಕ್ಕೆ ಹಣಕಾಸಿನ ವ್ಯವಸ್ಥೆನೇ ಮಾಡಲಿಲ್ಲ. ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ದೇ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಬಿಟ್ರು. ಈಗ ನಾನು ಯಾವುದಾದ್ರೂ ಒಂದು ಯೋಜನೆಯನ್ನ ಮಾಡಿದ್ರೆ ಹಣಕಾಸಿನ ವ್ಯವಸ್ಥೆ ಮಾಡಬೇಕಲ್ಲ. ಇಂಥ ಹಣಕಾಸನ್ನ ಕಲ್ಲು ಹಾಕಿ ಈಗ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹಿಂಗಾಗಿ ಎಲ್ಲ ಇಲಾಖೆಯಲ್ಲಿ ಅಭಿವೃದ್ಧಿಗಿರುವಂತ ಹಣ ಇವತ್ತು ಒಂದು ನಯಾ ಪೈಸಾ ಉಳಿದಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದೀನ ದಲಿತರ SC ST SCP TSP ಫಂಡ್ ಬರ್ತದೆ. 11,300 ಕೋಟಿ ರೂಪಾಯಿ ಲಾಸ್ಟ್ ಇಯರು, ಕಳೆದ ವರ್ಷ SC ST ಹಣವನ್ನ ಗ್ಯಾರಂಟಿ ಕೊಟ್ಟರು. ಆ ST ಹಣ ಎದಕ್ಕೆ ಉಪಯೋಗ ಆಗ್ತಿತ್ತು? ಅವ್ರ ಕೇರಿ ಅಭಿವೃದ್ಧಿ ಆಗ್ತಿತ್ತು, ಅವ್ರ ಗಂಗಾ ಕಲ್ಯಾಣ ಸಿಗ್ತಿತ್ತು, ಜಮೀನು ಖರೀದಿ ಮಾಡಕ್ಕೆ ಸಿಗ್ತಿತ್ತು, ಸ್ವಯಂ ಉದ್ಯೋಗ ಮಾಡೋದಕ್ಕೆ ನೆರವು ಸಿಗ್ತಿತ್ತು. ಅದರಿಂದ ಎಲ್ಲವೂ ಕೂಡ ವಂಚಿತರಾಗಿದ್ದಾರೆ. ಈ SC ST ಜನಾಂಗ ಒಂದು ಸಣ್ಣ ಬೋರ್ವೆಲ್ ಅನ್ನು ಗಂಗಾ ಕಲ್ಯಾಣ ಕೂಡ ಮಂಜೂರಾತಿ ಆಗ್ತಾ ಇಲ್ಲ. ಅವರಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಇವತ್ತು ಬಹಳ ದೊಡ್ಡ ಪೆಟ್ಟು ಇವತ್ತು ಸರ್ಕಾರ ಬಂದ ಮೇಲೆ SC ST ಜನಾಂಗಕ್ಕಾಗಿದೆ ಬಂಧುಗಳೇ, ಹಿಂದುಳಿದ ವರ್ಗ ಜನಾಂಗಕ್ಕಾಗಿದೆ. ಮತ್ತು ರೈತರ ಬಗ್ಗೆ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಬರಗಾಲ ಬಂದಿದೆ, 10 ತಿಂಗಳಾಯ್ತು, ಒಂದು ಕಾಳು ಕೂಡ ಬೆಳೆದಿಲ್ಲ ಈ ಸತಿ. ರೈತ ಬೆಳೆ ಪರಿಹಾರ ಕೊಡಬೇಕಲ್ಲ. ನಮ್ಮ ಕಾಲದಲ್ಲಿ ಪ್ರವಾಹ ಆಯ್ತು, ಇದೇ ತರ ಬೆಳೆ ನಷ್ಟ ಆಯ್ತು. ಇಲ್ಲಿ ಉಳಿಸೋ ಕೆಲಸವನ್ನ ಬಿಟ್ಟು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಬರೀ ಭಾಷಣ, ಬರೀ ತಗಾದೆ ಹೇಳ್ತಾರೆ. ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು. ಹಂಗಂದ್ರೆ ರೈತರು ಹೇಳ್ಬೋದಲ್ಲ, ಕರ್ನಾಟಕಕ್ಕೆ ತುಂಬೋರು ಯಾರು? ರೈತರು ತುಂಬ್ತಾರೆ. ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು, ನಮ್ಮ ಬರಗಾಲಕ್ಕೆ ಕೊಡ್ರಿ ಅಂತಂದ್ರೆ ರೈತರು ಕೇಳ್ತಾರೆ. ಅದಕ್ಕೇನು ಉತ್ತರ ಹೇಳ್ತಾರೆ ಇವರು? ಆದ್ರಿಂದ ಬಂಧುಗಳೇ, ಇದೊಂದು ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಗ್ಯಾರಂಟಿ, ಗೃಹ ಲಕ್ಷ್ಮಿ ಗ್ಯಾರಂಟಿ. ನಾನು ಕೇಳ್ತೇನೆ, ಹಾನಗಲ್ ತಾಲೂಕಲ್ಲಿ ಎಷ್ಟು ಜನ ನಮ್ಮ ಅಕ್ಕಂದಿರು ತಾಯಂದಿರು ಅರ್ಜಿ ಹಾಕಿದ್ರು? 2 ಜನಕ್ಕೆ ಮಂಜೂರಾತಿ ಆಯಿತು. ಮಂಜೂರಾತಿ ಆದ್ರೆ 2 ಜನಕ್ಕೆ ಕೊಟ್ಟರು. ಮತ್ತು ತಿಂಗಳ ಎಷ್ಟು ಜನಕ್ಕೆ ಕೊಟ್ಟರು? 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಮತ್ತೆ ಕೊಡುವಂತ ಎಷ್ಟು ಜನ ಇದ್ದಾರೆ? ಪೇಪರ್ನಾಗ ಮಾತ್ರ ಕೋಟಿಗಟ್ಟಲೆ ಜನರಿಗೆ ಕೊಡುವಂಥದ್ದು. ಇಲ್ಲಿ ನಮ್ಮ ತಾಯಂದರು ಪಾಸ್ಬುಕ್ ಇಟ್ಕೊಂಡು ಬ್ಯಾಂಕಿಗೆ ಅಡ್ಡಾಡಿದ್ದ. ಈ ತಿಂಗಳು ಬಂತನ್ನು ನೋಡ್ರಿ, ಈ ತಿಂಗಳು ಬಂತನ್ನು ನೋಡ್ರಿ, ಈ ತಿಂಗಳು ಬಂತನ್ನು ನೋಡ್ರಿ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ನನಗೆ ಹೇಳಕತ್ತಿದ್ರು, ಸಕಾಗಿ ಹೋಗ್ತೀರಿ ನನಗೆ. ಯಾಕ್ರಿ? ಬೆಳಗ್ಗೆ ಎದ್ಕೊಂಡು 100 ಜನ ಹೆಣ್ಮಕ್ಳು ಬಂದು ಕುಂದಿರ್ತಾರೆ, ನಮ್ಗಿಂತ ಮುಂಚೆ ಬಂದಿರ್ತಾರೆ ಬ್ಯಾಂಕಿಗೆ. ನಾ ಈ ತಿಂಗಳು ಬಂತನ್ನು ನೋಡ್ರಿ ಅಂತ. ಯಾಕಂದ್ರೆ ಈ ಪಾಪ ಇವ್ರು ತಪ್ಪಿಲ್ಲ, ಅವ್ರ ಮೊಬೈಲ್ನಾಗ ಬರ್ತಿದೆ, ನಿಮ್ಮ ಗೃಹಲಕ್ಷ್ಮಿ ಅನುದಾನ ಬಿಡುಗಡೆ ಪ್ರಗತಿಯಲ್ಲಿದೆ. ಪ್ರಗತಿಯಲ್ಲಿದೆ ಅಂದ್ರೆ ಅರ್ಥ ಏನು? ದುಡ್ಡಿಲ್ಲ ಅಲ್ಲ, ಕೊಟ್ಟಂಗೂ ಅಲ್ಲ, ಬಿಟ್ಟಂಗೂ ಇಲ್ಲ. ಹಂಗ ಮೂಗಿನ ತುಪ್ಪ ಹಚ್ಚೋ ಕೆಲಸ ಪ್ರಗತಿಯಲ್ಲಿ. ಈ ತರ ಮೋಸ ಇವತ್ತು ನಡೀತಾ ಇದೆ. 10 kg ಅಕ್ಕಿ ಕೊಟ್ರ, 5 kg ಅಕ್ಕಿ ಕೊಟ್ಟಿರುವಂತದ್ದು ನರೇಂದ್ರ ಮೋದಿ ಅವರ. ಇವತ್ತು ಜನರಲ್ಲಿ ಎಷ್ಟು ಆಕ್ರೋಶ ಇದೆ. ಇವತ್ತು ಒಂದ್ ಕಡೆ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಕೆಲಸ, ದೇಶದ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿ ಮತ ಕೊಡೋ ಜೊತೆಗೆ ಈ ಸರ್ಕಾರ ಮಾಡಿರುವಂತ ಅನಿಷ್ಟ ಕೆಲಸಗಳಿಗೆ, ಜನ ವಿರೋಧಿ ಕೆಲಸಗಳಿಗೆ ಇವತ್ತು ರೋಷದಿಂದ ಇವತ್ತು ಅವರ ವಿರುದ್ಧ ಮತಗಳನ್ನು ಹಾಕಬೇಕನ್ನುವಂಥ ತೀರ್ಮಾನ ಎಲ್ಲ ಕಡೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.